ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಎಲ್ಲ ಸ್ಟಾಕ್ಗಳನ್ನು ನಿಮ್ಮ ಫೋಕಸಲ್ಲಿ ಇಟ್ಟಿರಿ. ಈ ಎಲ್ಲ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಒಂದಲ್ಲ ಒಂದು ನ್ಯೂಸ್ಗಳು ಬಂದಿದೆ, ಅವುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಅಮೆರಿಕನ್ ಮಾರ್ಕೆಟಲ್ಲಿ 96 ಪಾಯಿಂಟ್ಸ್ ಅಥವಾ 0.25% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ನಿನ್ನೆ ಕೂಡ ವಾಲಟೈಲ್ ಪರ್ಫಾರ್ಮೆನ್ಸೇ ಬಂದಿದೆ. ಗ್ಯಾಪ್ ಅಪ್ ಓಪನಿಂಗ್ ನಂತರ ಸ್ಟೀಪ್ ಡೌನ್ ಫಾಲ್ ನಂತರ ಒಳ್ಳೆ ರಿಕವರಿ ಈ ರೀತಿಯಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಿಯರ್ಲಿ 2% ರ್ಯಾಲಿ ನಾಸ್ಡಾಕ್ ಅಲ್ಲಿ ಕಂಡು ಬಂದಿದೆ. ಓವರ್ ಆಲ್ ನಾಸ್ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಿನ್ನೆ ಕಂಡು ಬಂದಿದೆ. ನಂತರ ADR ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇನ್ಫೋಸಿಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ICICI ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. HDFC ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ವಿಪ್ರೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಂತರ ಡಾಕ್ಟರ್ ರೆಡ್ಡಿಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಮೇಜರ್ ADRಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಅದನ್ನು ನೀವು ಇಲ್ಲಿ ನೋಡ್ಬೋದು. ನಂತರ FIS/DIS ಆಕ್ಟಿವಿಟೀಸ್ ಕಡೆ ಬಂದರೆ ನಿನ್ನೆ FIS ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ. 5,656 ಕೋಟಿ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ. ಹಾಗೆ DIS 4,555 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಮೊನ್ನೆ ಅಂತೂ ಭರ್ಜರಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ರು. ನಿನ್ನೆ ಸ್ವಲ್ಪ ಪ್ರಮಾಣದ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಮೊನ್ನೆ ಹೋಲಿಸಿದ್ರೆ ಅರ್ಧಕ್ಕಿಂತ ಕಡಿಮೆ ಇದೆ. ಬಟ್ DIS ನೆನ್ನೆ ಕಮ್ ಬ್ಯಾಕ್ ಮಾಡಿದ್ದಾರೆ. ನಂತರ ಬರೋದಾದ್ರೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಗಿರ್ಬೋದು, ಫೈನಲಿ ಒಂದು ಔಟ್ಕಮ್ ಬಂದಿದೆ. NDA ಗವರ್ನಮೆಂಟ್ ಫಾರ್ಮ್ ಮಾಡ್ತಿದೆ. ನೀವು ಇಲ್ಲಿ ನೋಡಬಹುದು, NDA ಲೀಡರ್ಸ್ ಫಾರ್ಮಲಿ ಎಲೆಕ್ಟ್ ನರೇಂದ್ರ ಮೋದಿ ಆಸ್ ಅಲಯನ್ಸ್ ಲೀಡರ್ ಫಾರ್ ಥರ್ಡ್ ಟರ್ಮ್. ಇಲ್ಲೂ ಕೂಡ ನೋಡಬಹುದು, ಬಿಜೆಪಿ ಲೆಡ್ NDA ಲೀಡರ್ಸ್ ಯುನಾನಿಮಸ್ಲಿ ಸೆಲೆಕ್ಟ್ ನರೇಂದ್ರ ಮೋದಿ ಅಂತ ಇದೆ ಮುಂದಕ್ಕೆ ಆಸ್ ದೇರ್ ಲೀಡರ್. 8ನೇ ತಾರೀಕು ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಒಂದಕ್ಕಂತೂ ತೆರೆ ಬಿದ್ದಿದೆ. ಕುತೂಹಲ ಇದ್ದೇ ಇತ್ತು, ಯಾರು ಮಾಡ್ತಾರೆ, ಯಾರು ಬರ್ಬೋದು ಅಂತ. ಚಾನ್ಸಸ್ ಅಂತೂ NDAಗೆ ಇದ್ದಿದ್ದು, ಸ್ವಲ್ಪ ಅಲ್ಲಿ ಇಲ್ಲಿ ಡೌಟ್ಗಳಿದ್ದು. ಈಗ ಆ ಡೌಟ್ಗಳಿಗೆ ತೆರೆ ಬಿದ್ದಿದೆ. ಇವರೇ ಸರ್ಕಾರ ರಚನೆ ಮಾಡ್ತಿದ್ದಾರೆ. ಇಂಡಿವಿಜುವಲ್ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನ ಅಥವಾ ಸುದ್ದಿಗಳನ್ನ ನೋಡೋದಾದ್ರೆ ಮೊದಲಿಗೆ RVNL ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ 391 ಕೋಟಿ ಬಿಡ್ಡಿಂಗ್ ಅಲ್ಲಿ. ಆ ಕಾರಣಕ್ಕಾಗಿ RVNL ಸುದ್ದಿಯಲ್ಲಿರುತ್ತೆ. ಸರ್ಕಾರಿ ಕಂಪನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ಸುದ್ದಿಯಲ್ಲಿರುತ್ತವೆ. ಹಾಗೆ ನಿನ್ನೆ ಕೂಡ ನಾನು ಸಪರೇಟ್ ವಿಡಿಯೋ ಕವರ್ ಮಾಡಿದ್ದೀನಿ. PSU ಸ್ಟಾಕ್ಗಳನ್ನ ಈಗ ಬೈ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ. ನನ್ನ ಪ್ರಕಾರ ಬಜೆಟ್ ವರ್ಗೂ ವೆಯ್ಟ್ ಮಾಡೋದು ಒಳ್ಳೇದು ಅಂತ ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ತುಂಬಾ ಜನ ಕೇಳ್ಬೋದು, ಬಜೆಟ್ ವರ್ಗೂ ನಾವು ವೆಯ್ಟ್ ಮಾಡಿದ್ರೆ ಸ್ಟಾಕ್ಗಳು ಇಲ್ಲೇ ಇರೋದಿಲ್ವಲ್ಲ, 353 ಏನು ಇರೋದಿಲ್ಲ ಅಂತನ. ಖಂಡಿತ ನಮಗೆ ಇನ್ ಕೇಸ್ ಬಜೆಟ್ ಅಲ್ಲಿ ಇಂದಿನ ಪಾಲಿಸೀಸ್ ಕಂಟಿನ್ಯೂ ಆದ್ರೆ, ಅವರು ಕ್ಯಾಪೆಕ್ಸ್ ಥೀಮನ್ನೇ ಕಂಟಿನ್ಯೂ ಮಾಡಿದ್ರೆ, ಅಂತ ಸಮಯದಲ್ಲಿ ಇನ್ ಕೇಸ್ ಸ್ಟಾಕ್ ಮೇಲೆ ಹೋಗಿರ್ಬೋದು, 10%, 20%, 30% ಮೇಲೆ ಹೋಗಿರ್ಬೋದು. ಖಂಡಿತ ನಾವು ಅಷ್ಟು ಲಾಸ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ, ಅಂದ್ರೆ ಬರುವಂತ ಲಾಭವನ್ನ ಕಳ್ಕೊಳ್ಬೇಕಾಗತ್ತೆ. ಬಟ್ ಇನ್ ಕೇಸ್ ರಿವರ್ಸ್ ಡಿಸಿಷನ್ ಏನಾದ್ರು ಬಂದ್ರೆ ಆಗ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಕಳ್ಕೊಳ್ಬಹುದು ಅಥವಾ ಪಡ್ಕೊಳ್ಬಹುದು, ಎರಡೂ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ಇದೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನನ್ನ ಪ್ರಕಾರ ಇರೋ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡೋದು ಬೆಟರ್ ಅನ್ಸುತ್ತೆ, ಹೊಸದಾಗಿ ಹೋಲ್ಡಿಂಗ್ ಅನ್ನ ತಗೊಳ್ಳೋದಕ್ಕಿಂತ. ಬಟ್ ಫೈನಲ್ ಡಿಸಿಷನ್ ಅಂತೂ ನೀವೇ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ನಾನು ನನ್ನ ಪರ್ಸನಲ್ ಒಪಿನಿಯನ್ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ನಾನು ಸದ್ಯಕ್ಕೆ PSU ನಲ್ಲಿ ಎಲ್ಲೂ ಪೊಸಿಷನ್ ತಗೊಳ್ಳೋದಿಲ್ಲ. ಅಗೇನ್ ಇರೋ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಎರಡನೇ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಟೊರೆಂಟ್ ಫಾರ್ಮಾಸ್ಯೂಟಿಕಲ್ಸ್. ಈ ಕಂಪನಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ. ಕಂಪನಿ ನಾನ್ ಎಕ್ಸ್ಕ್ಲೂಸಿವ್ ಪೇಟೆಂಟ್ ಪ್ಯಾಕ್ಟ್ ಅನ್ನ ಮಾಡ್ಕೊಂಡಿದೆ. ಓನೋಪ್ರಾಜನ್ ಅನ್ನುವಂತ ಒಂದು ಮೆಡಿಸಿನ್ ಅನ್ನ ಇಂಡಿಯಾದಲ್ಲಿ ಕಮರ್ಷಿಯಲೈಸ್ ಮಾಡ್ಲಿಕ್ಕೆ ತಕೇಡಾ ಫಾರ್ಮಾಸ್ಯೂಟಿಕಲ್ಸ್ ಜೊತೆ. ಹಾಗಾಗಿ ಟೊರೆಂಟ್ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ. ಇವನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಟಫ್ ಆಗುತ್ತೆ. ಬಟ್ ಒಂದು ಪಾಸಿಟಿವ್ ನ್ಯೂಸ್, ನೋಡೋಣ ಸ್ಟಾಕ್ ಅಲ್ಲಿ ಏನಾದ್ರು ಪಾಸಿಟಿವ್ ರಿಯಾಕ್ಷನ್ ಬರುತ್ತಾ ಅಂತ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನಂತರ IEX ಇವತ್ತು ಸುದ್ದಿಯಲ್ಲಿರುತ್ತೆ. ನಿನ್ನೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ IEX ಅಲ್ಲಿ ಕಂಡು ಬಂದಿತ್ತು. ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಅಂದ್ರೆ ಮಂತ್ಲಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ. ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಅಬೌಟ್ 29% ಅಪ್ ಆಗಿದೆ ಕಂಪನಿಯ ವಾಲ್ಯೂಮ್ಸ್ ಅಲ್ಲಿ ಮೇ ತಿಂಗಳಲ್ಲಿ. ಹಾಗಾಗಿ IEX ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ. ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಮೇ ಬಿ ನೆನೆ ರೀತಿನೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರು ಬರ್ಬೋದು. ಬಟ್ ಬಂದಿರೋಂತ ಡೇಟಾ ಅಂತೂ ತುಂಬಾ ಒಳ್ಳೆ ಪಾಸಿಟಿವ್ ಇದೆ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ NBCC ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ. ಸುಮಾರು 491 ಕೋಟಿ ಮೊತ್ತದ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ. ಆ ಕಾರಣಕ್ಕಾಗಿ NBCC ಕೂಡ ಸುದ್ದಿಯಲ್ಲಿರುತ್ತೆ. ನಿನ್ನೆ ಕೂಡ ನೋಡಬಹುದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಸ್ಟಾಕ್ ಮೇಲೆ. ಕಾರಣ ಅದೇ, ಸರ್ಕಾರ ಬಂದರೂ ಕೂಡ ಮುಂದಿನ ಡಿಸಿಷನ್ಗಳು ಹೇಗಿರ್ತವೆ ಅನ್ನುವಂತ ಕ್ವಶನ್ ಮಾರ್ಕ್ ಇದ್ದೇ ಇದೆ. ಆ ಕಾರಣದಿಂದ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಇದು ಕೂಡ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ವೆಯ್ಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅನ್ಸುತ್ತೆ. ಬಟ್ ಕಂಪನಿಗೆ ಬಂದಿರುವಂತ ನ್ಯೂಸ್ ಅಂತೂ ಪಾಸಿಟಿವ್ ನ್ಯೂಸ್. ಇವತ್ತು 491 ಕೋಟಿ ಆರ್ಡರ್ ಸಿಕ್ಕಿರೋದು. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ KPI ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ನಿನ್ನೆ ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಇವತ್ತು ಒಂದು ಒಳ್ಳೆ ಪಾಸಿಟಿವ್ ನ್ಯೂಸ್ ಬಂದಿದೆ. ಅದೇನಂದ್ರೆ 24 ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟ್ ನ ಆರ್ಡರ್ ಕಂಪನಿಗೆ ಸಿಕ್ಕಿದೆ.
ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಖಂಡಿತ ಇದು ಬಿಗ್ ಪಾಸಿಟಿವ್ ನ್ಯೂಸ್. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಮೇ ಬಿ ಪಾಸಿಟಿವ್ ರಿಯಾಕ್ಷನ್ ಇದ್ರೂ ಇರ್ಬೋದು, ಪಾಸಿಟಿವ್ ಇರುತ್ತೆ ಅಂತ ಇಟ್ಕೊಂಡಿರೋಣ. ಸರಿ, ನಾನು 24 ಅಂದ್ರೆ 26 ಮೆಗಾವ್ಯಾಟ್ ಪ್ರಾಜೆಕ್ಟ್, ದೊಡ್ಡ ಪ್ರಾಜೆಕ್ಟ್. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಇವತ್ತು KP ಎನರ್ಜಿನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ, ಮಿಸ್ ಮಾಡಿದೆ. ನಂತರ ಸೆಂಚುರಿ ಟೆಕ್ಸ್ಟೈಲ್ಸ್ ಕೂಡ ಸುದ್ದಿಲಿರುತ್ತೆ. ಮೊನ್ನೆ ಈ ಸ್ಟಾಕ್ ನ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ. ಕಂಪನಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಅಂತ. ಇವತ್ತು ಇನ್ನೊಂದು ನ್ಯೂಸ್ ಬಂದಿದೆ. ಕಂಪನಿ ಒಂದು ಲ್ಯಾಂಡ್ ಡೆವಲಪ್ ಮಾಡ್ಲಿಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿದೆ, ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದೆ. ಸುಮಾರು 5,000 ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತ ಒಪ್ಪಂದ ಇದು. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಮೇ ಬಿ ಇದು ಕೂಡ ಪಾಸಿಟಿವ್ ಇದ್ರೂ ಇರಬಹುದು, ಯಾಕಂದ್ರೆ 5,000 ಕೋಟಿ ಪೊಟೆನ್ಶಿಯಲ್ ಇರುವಂತ ಪ್ರಾಜೆಕ್ಟ್ ಅಂದ್ರೆ ಮೇ ಬಿ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬೋದು. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಇವತ್ತು ಅಂತ. ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಟೆಕ್ಸ್ಟೈಲ್ ಅಲ್ಲಿ ಇರುವಂತಹ ಕಂಪನಿ ಈಗ ರಿಯಲ್ ಎಸ್ಟೇಟ್ಗೂ ಕೂಡ ಜಂಪ್ ಆಗ್ತಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಈ ಕಂಪನಿ ಕೂಡ. ಜೊತೆಗೆ ಮಾರ್ಕೆಟ್ ಕ್ಯಾಪ್ ಕೂಡ ನೋಡಬಹುದು, 20,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಸೆಂಚುರಿ ಟೆಕ್ಸ್ಟೈಲ್ಸ್ ಅನ್ನ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನಂತರ BHEL ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಗೆಳೆಯರೇ, ನೀವು ಇಲ್ಲಿ ನೋಡಬಹುದು, BHEL ಗೆಟ್ಸ್ ₹3,500 crore ಆರ್ಡರ್ ಫ್ರಮ್ ಅದಾನಿ ಪವರ್. 3,500 ಕೋಟಿ ಆರ್ಡರ್ ಅಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು. 3,500 ಕೋಟಿ, ಅದು ಅದಾನಿ ಪವರ್ ಇಂದ. ಹಾಗಾಗಿ BHEL ನೆಕ್ಸ್ಟ್ ಅದಾನಿ ಪವರ್ ಎರಡು ಕೂಡ ಸುದ್ದಿಯಲ್ಲಿರುತ್ತೆ. ಸೊ ಎರಡು ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು. ಖಂಡಿತ ಅದಾನಿ ಪವರ್ಗೆ ನಾರ್ಮಲ್ ನ್ಯೂಸ್ ಅದೇನೋ ರಿಯಾಕ್ಷನ್ ಬರದೇ ಇರ್ಬೋದು ಅಥವಾ ಬರ್ಬೋದು, ಬಟ್ BHEL ಅಲ್ಲಂತೂ ಒಳ್ಳೆ ರಿಯಾಕ್ಷನ್ ಬರುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ 2,500 ಕೋಟಿ ಅಂತ ಅಂದ್ರೆ ಸಣ್ಣ ಅಮೌಂಟ್ ಏನಲ್ಲ. ಸೊ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಯುನೋ ಮಿಂಡಾ, ಸೊ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು, 3% ನಿಯರ್ಲಿ. ಈ ಕಂಪನಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ. ಕಾರಣ EV ಚಾರ್ಜಿಂಗ್ ಅಂಡ್ ಹೈ ವೋಲ್ಟೇಜ್ EV ಪ್ರಾಡಕ್ಟ್ಸ್ ಗೆ ಸಂಬಂಧಪಟ್ಟಂತೆ ಟೆಕ್ ಲೈಸೆನ್ಸ್ ಒಪ್ಪಂದವನ್ನ ಮಾಡಿಕೊಂಡಿದೆ. EV ಚಾರ್ಜಿಂಗ್ ಯೂನಿಟ್ಸ್ ಅಂಡ್ ಹೈ ವೋಲ್ಟೇಜ್ EV ಪ್ರಾಡಕ್ಟ್ಸ್ ಗೆ ಸಂಬಂಧಪಟ್ಟಂತೆ. ಆ ಕಾರಣದಿಂದ ಯುನೋ ಮಿಂಡಾ ಕೂಡ ಸುದ್ದಿಯಲ್ಲಿರುತ್ತೆ. ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು. ಜೊತೆಗೆ ಒಳ್ಳೆ ಕಂಪನಿ, ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ. 48,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 year ಪರ್ಫಾರ್ಮೆನ್ಸ್ 55% ಇದೆ. 5 years ಅಲ್ಲಿ ನೋಡಬಹುದು 430% ಇದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. 2017-18 ನಂತರ ಆಟೋ ಇಂಡಸ್ಟ್ರಿಯಲ್ಲಿ ಡೌನ್ ಫಾಲ್ ಬಂದಿತ್ತು, ಇಂಡಸ್ಟ್ರಿ ಸ್ಲೋ ಡೌನ್ ಇಂದ. ಬಟ್ ಇದರಲ್ಲಿ ಡೌನ್ ಫಾಲ್ ಬರಲಿಲ್ಲ, ಕನ್ಸಾಲಿಡೇಟ್ ಆಗಿತ್ತು. ನಂತರ ಕೋವಿಡ್ ಟೈಮ್ ಅಲ್ಲಿ ಡೌನ್ ಫಾಲ್ ಬಂತು. ಸೊ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಬಂತು. ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ, ಜೊತೆಗೆ ಸಾಕಷ್ಟು ಸಲ ಬೋನಸ್ ಕೊಟ್ಟಿರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಆಟೋ ಇನ್ಸಿಲರೀಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈಗ EV ಚಾರ್ಜಿಂಗ್ ಯೂನಿಟ್ಸ್ ಗೆ ಸಂಬಂಧಪಟ್ಟಂತೆ ಹಾಗೆ ಹೈ ವೋಲ್ಟೇಜ್ EV ಪ್ರಾಡಕ್ಟ್ಸ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಲೈಸೆನ್ಸ್ ಅಗ್ರಿಮೆಂಟ್ ಇದು. ಆ ಕಾರಣಕ್ಕಾಗಿ ಇವತ್ತು ಸುದ್ದಿಯಲ್ಲಿರುತ್ತೆ, ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಹೆರಿಟೇಜ್ ಫುಡ್ಸ್ ನೋಡಬಹುದು, ನಿನ್ನೆ 20% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಅದಕ್ಕೆ ಒಂದು ಕಾರಣ ಇದೆ, ಅದನ್ನ ನಾನು ಹೇಳ್ತೀನಿ. ಮೊದಲಿಗೆ ಇವತ್ತು ಬಂದಿರುವಂತಹ ನ್ಯೂಸ್ ಏನಂತಂದ್ರೆ, ಕಂಪನಿ ಸ್ವೀಟ್ ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡಿದೆ, ಜೊತೆಗೆ ಐಸ್ ಕ್ರೀಮ್ ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡಿದೆ. ಸ್ವೀಟ್ ಪ್ರಾಡಕ್ಟ್ಸ್ ಅಲ್ಲಿ ಲಡ್ಡೂಸ್ ಲಾಂಚ್ ಮಾಡಿದೆ, ನೆಕ್ಸ್ಟ್ ಐಸ್ ಕ್ರೀಮ್ ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡಿದೆ ಐಸ್ ಕ್ರೀಮ್ ಕ್ಯಾಟಗರಿನಲ್ಲಿ. ಆ ಕಾರಣದಿಂದ ಈ ಸ್ಟಾಕ್ ಸುದ್ದಿಯಲ್ಲಿರುತ್ತೆ. ಜೊತೆಗೆ ನಿನ್ನೆಯ ಈ ರೀತಿ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಕೂಡ ನಾವು ಮುಂದೆ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ಟಾಕ್ ಅನ್ನ ನೋಡೋಣ. ಅಮರರಾಜ ಎನರ್ಜಿ ಅಂಡ್ ಮೊಬಿಲಿಟಿ ಲಿಮಿಟೆಡ್ ನೋಡಬಹುದು, 12.5% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಈ ಎರಡು ಸ್ಟಾಕ್ ಗಳ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಇಲ್ಲಿದೆ ನೋಡಬಹುದು. TDP ರಿಲೇಟೆಡ್ ಸ್ಟಾಕ್ಸ್, ಹೆರಿಟೇಜ್ ಫುಡ್ಸ್, ಅಮರರಾಜ ಝೂಮ್ ಅಪ್ ಟು 20%. ಏರ್ ಇಸ್ ವೈ. ಸೆಕೆಂಡ್ ನೋಡಬಹುದು, ಅಮರರಾಜ ಎನರ್ಜಿ ಸೊಲ್ಯೂಷನ್ಸ್ ಏನಿದೆ, ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಏನಿದ್ದಾರೆ ಗಲ್ಲಾ ಜಯದೇವ್, ಆಲ್ಸೋ ನೋನ್ ಆಸ್ ಜೈ ಗಲ್ಲಾ, ಇಸ್ ಎ ಫಾರ್ಮರ್ TDP ಪಾರ್ಲಿಮೆಂಟರಿ ಪಾರ್ಟಿ ಲೀಡರ್. The two-time MP and head of Amararaja Group decided not to contest Lok Sabha election this year. ಈ ವರ್ಷ ಅವರು ಕಂಟೆಸ್ಟ್ ಮಾಡಿಲ್ಲ, ಬಟ್ 2-time MP ಆಗಿರೋರು TDP ಅಲ್ಲಿ, ಈ ಕಂಪನಿಯ MD. ಹಾಗೆ ಇನ್ನ ಹೆರಿಟೇಜ್ ಫುಡ್ ಗೆ ಬಂದ್ರೆ, ಈ ಕಂಪನಿಯ ಫೌಂಡರ್ TDP ಚೀಫ್ ಚಂದ್ರಬಾಬು ನಾಯ್ಡು ಅವರು. ನೀವು ಇಲ್ಲಿ ನೋಡಬಹುದು 92ರಲ್ಲಿ ಇದನ್ನ ಫಾರ್ಮ್ ಮಾಡಿದ್ದಾರೆ. 3 ಬಿಸಿನೆಸ್ ಡಿವಿಷನ್ಸ್, ಡೈರಿ, ರಿಟೇಲ್, ಅಗ್ರಿ ಅಂಡರ್ ಇಟ್ಸ್ ಫ್ಲಾಗ್ಶಿಪ್ ಕಂಪನಿ ಹೆರಿಟೇಜ್ ಫುಡ್ಸ್. ನೋಡಬಹುದು, ನರಾ ಲೋಕೇಶ್, ದ ಸನ್ ಆಫ್ ಚಂದ್ರಬಾಬು ನಾಯ್ಡು, ಈಸ್ ಒನ್ ಆಫ್ ದ ಪ್ರಮೋಟರ್ಸ್ ಆಫ್ ಹೆರಿಟೇಜ್ ಫುಡ್ಸ್. ಸೊ ಈ ಕಾರಣಕ್ಕಾಗಿ ಎರಡು ಸ್ಟಾಕ್ ಗಳು ನಿನ್ನೆ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹೆರಿಟೇಜ್ ಫುಡ್ಸ್ ಅಲ್ಲಿ ನೋಡಬಹುದು, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಕರ್ಡ್, ಗೀ, ಪನೀರ್, ಫ್ಲೇವರ್ಡ್ ಮಿಲ್ಕ್ ಅಮಂಗ್ ಅದರ್ ಆರ್ ಕನ್ಸ್ಯೂಮ್ಡ್ ಇನ್ 11 ಸ್ಟೇಟ್ ಅಕ್ರಾಸ್ ಇಂಡಿಯಾ. ಇವರೀಗ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ನಂತರ NDA ನಲ್ಲೂ ಕೂಡ ಇದ್ದಾರೆ. ನ್ಯಾಷನಲ್ ಲೆವೆಲ್ ಅಲ್ಲೂ ಅವರ ಪಾತ್ರ ಇರುತ್ತೆ.
ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಇನ್ನು ಅಮರ ರಾಜ ಕೂಡ ನಾವು ನೋಡಿದ್ವಿ, ಇದರ ಪ್ರಮೋಟರ್ ಅಥವಾ MD ಡೈರೆಕ್ಟ್ TDP ಮೆಂಬರ್, ಇದು ಕೂಡ ಪಾಸಿಟಿವ್ ಮೊಮೆಂಟಮ್ ಅನ್ನ ಸ್ಟಾಕ್ ಗಳಿಗೆ ತಂದುಕೊಟ್ಟಿದೆ. ಯಾಕಂದ್ರೆ ಸರ್ಕಾರದಲ್ಲಿ ಇದ್ದಾರೆ ಅಂತಂದ್ರೆ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೆನಿಫಿಟ್ ಸಿಗಬಹುದು, ಬಿಸ್ನೆಸ್ ಗೆ ಅನುಕೂಲತೆಗಳು ಸಿಗಬಹುದು ಅನ್ನುವಂತ ಪಾಸಿಟಿವ್ ಮೊಮೆಂಟಮ್ ಮೇಲೆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಜೊತೆಗೆ ಅಮರ ರಾಜ ಕೂಡ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ನೋಡ್ಬೋದು 1 year ಅಲ್ಲಿ 97% ಪಾಸಿಟಿವ್ ಇದೆ. 5 years ಅಲ್ಲಿ ಸ್ವಲ್ಪ ಡೌನ್ ಇತ್ತು, ನಂತರ ಈಗ ಕಮ್ ಬ್ಯಾಕ್ ಕೂಡ ಮಾಡಿದೆ. ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡ್ಬೋದು. ಹಾಗೆ ಹೆರಿಟೇಜ್ ಫುಡ್ ಒಂದ್ಸಲ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲೂ ಕೂಡ 2017 ನಂತರ ಡೌನ್ ಫಾಲ್ ಇತ್ತು, ಬಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ರಿಕವರಿಯನ್ನ ಮಾಡಿದೆ ಕಂಪನಿ. ಇದನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನೋಡಬಹುದು. ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ 170 ಪಾಯಿಂಟ್ಸ್ ಅಥವಾ 0.76% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡಿರ್ತಾ ಇದೆ. ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ಅಂತೂ ಗಿಫ್ಟ್ ನಿಫ್ಟಿಯಲ್ಲಿ ಇದೆ. ಸೊ ಮೇ ಬಿ ಈ ಪಾಸಿಟಿವ್ ಮೊಮೆಂಟಮ್ ಅನ್ನು ನೋಡಿದ್ರೆ ಇವತ್ತು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಪನಿಂಗ್ ನ ನಂತರ ಸಾಕಷ್ಟು ವಿಚಾರಗಳು ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಮಾರ್ಕೆಟ್ ಮೇಲೆ, ಬಟ್ ಓಪನಿಂಗ್ ಅಂತೂ ಚೆನ್ನಾಗಿರುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ ಆಸ್ ಆಫ್ ನೌ. ಸೊ 170 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟಿ. ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನೋಡಬಹುದು ಎಲ್ಲ ಕೂಡ ಪಾಸಿಟಿವ್ ಇದೆ ಎಕ್ಸೆಪ್ಟ್ ಶಾಂಘೈ ಕಂಪೋಸಿಟ್. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗಿಫ್ಟ್ ನಿಫ್ಟಿಯಲ್ಲಿ. ಹಾಗೆ ನಾವು ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟಿಶ್ ಇದೆ. ಡೌ ಜೋನ್ಸ್ ಫ್ಯೂಚರ್ಸ್ ಫ್ಲಾಟಿಶ್ ಟ್ರೇಡ್ ಆಗ್ತಾ ಇದೆ, ಬಟ್ ಗಿಫ್ಟ್ ನಿಫ್ಟಿ ಅಂತೂ ತುಂಬಾ ಚೆನ್ನಾಗಿದೆ. ಒಪ್ಪಿಟ್ಕೊಳ್ಳೋಣ, ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಕೂಡ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.